Hello friends, good morning. Welcome back to my YouTube ಚಾನಲ್. ಇಂದು ನಾನು ಜೆನೆವಾದಿಂದ ಎನ್ ಸಿಗೆ ಬಂದಿರೋದು. ಎನ್ ಸಿಯಲ್ಲಿ ಫಸ್ಟ್ ವಿಸಿಟ್ ಮಾಡೋದು ಲೇಕ್ ಎನ್ ಸಿ. ಫ್ರೆಂಡ್ಸ್, ನೀವು ನೋಡ್ಬೋದು, ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ ಲೇಕ್ ಎನ್ ಸಿ. Look at the lake, how so wonderful and beautiful it is. I am so excited to discover the lake and cities together. Let's go with me. ಫ್ರೆಂಡ್ಸ್, ಈ ಲೇಕ್ ಬಂದುಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ಯುರೋಪ್ ಅಂತೆ. ಮತ್ತು ನೀವು ಕಣ್ಣಾರೆ ನೋಡ್ಬೋದು ವಾಟರ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಮತ್ತು ಆಲ್ಪ್ಸ್ ನೋಡಿ ಆ್ಯಂಡ್ ಸ್ಟನ್ನಿಂಗ್ ವ್ಯೂಸ್ ನೋಡಿ ತುಂಬ ಸೂಪರ್ ಆಗಿದೆ. ಸೊ ಐ ಲವ್ಡ್ ಇಟ್. ಫ್ರೆಂಡ್ಸ್, ಇದು ಯುರೋಪಲ್ಲಿ ಕ್ಲೀನೆಸ್ಟ್ ಲೇಕ್ ಅಂತಂದು ಪಾಪ್ಯುಲರ್ ಆಗಿದೆ. ಯಾಕೆ ಪಾಪ್ಯುಲರ್ ಆಗಿದೆ ಅಂದರೆ 1960ರ ದಶಕದಲ್ಲಿ ಯುರೋಪರು ಒಂದು ರೆಗ್ಯುಲೇಷನ್ ಮಾಡಿದ್ರಂತೆ. ಏನು ಅಂದರೆ ಸ್ವಚ್ಛವಾಗಿಡಬೇಕು ಅಂತಂದು. ಸೊ ಅಂದಿನಿಂದ ಇಂದಿನವರೆಗೂ ಕ್ಲೀನಾಗೇ ಇದೆ. ಸೊ ಅದಕ್ಕೆ ಇದು ಪಾಪ್ಯುಲರ್ ಅಂತಂದು ಹೇಳ್ತಾರೆ ಈ ಪ್ಲೇಸನ್ನು. ಫ್ರೆಂಡ್ಸ್, ಇಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡ್ಬೋದು ಅಂದರೆ ಸ್ವಿಮ್ಮಿಂಗ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು, ಮತ್ತು ಪ್ಯಾಡಲ್ ಬೋಟಿಂಗ್ ಮಾಡ್ಬೋದು, ಆ್ಯಂಡ್ ಜೆಟ್ ಸೋಕ್ ಇನ್ ದ ಬ್ರೆತ್ ಟೇಕಿಂಗ್ ಸೀನರಿ ನೋಡ್ಬೋದು. ಮತ್ತು ವಿಂಟರ್ ಬಂತಂದರೆ ಇದು ಈ ಪ್ಲೇಸ್ ಟರ್ನ್ ಇಂಟು ಎ ಮ್ಯಾಜಿಕಲ್ ವಂಡರ್ಲ್ಯಾಂಡ್ ಆಗುತ್ತೆ. ಮತ್ತು ಇಲ್ಲೇ ಐಸ್ ಸ್ಕೇಟಿಂಗ್ ಮಾಡ್ಬೋದು, ಸ್ಕೀ ಮಾಡ್ಬೋದು. ನಾವು ಈ ಪ್ಲೇಸ್ ಬರೋಕ್ಕಿಂತ ಬಿಫೋರೇ ನಾವು ಚೆಕ್ ಮಾಡ್ಕೊಂಬಂದಿದ್ವಿ, ಇಲ್ಲಿ ಆ್ಯಕ್ಟಿವಿಟಿ ಇದೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತಂದು. ಸೊ ಅದಕ್ಕೆ ಹೆಚ್ಚಿದು ಸ್ವಿಮ್ಮಿಂಗ್ ಡ್ರೆಸ್ಸನ್ನು ತಂದಿದ್ರು. ಇಲ್ಲಿ ಬಂದುಬಿಟ್ಟು ನೋಡಿದರೆ ವಾಟರೆಲ್ಲ ಫ್ರೀಸ್ ಆಗಿದ್ದು. ಸೊ ಅದಕ್ಕೆ ಮಾಡಲಿಲ್ಲ ಅವರು. ಬಟ್ ಇವ್ರು ಹೇಗೆ ಮಾಡಿದ್ರು ಆ ದೇವರಿಗೆ ಗೊತ್ತು. Lake NC is a lovely oasis that attracts the people from all corners of the globe. The water is so clear that you can practically see your own reflection. It is the perfect spot to escape from the chaos of everyday life and find some serenity. ಹೆಚ್ಚು ಅಪ್ಪು ಡ್ಯಾನ್ಸ್. Green, red, red, green, yellow.
Green. Red. Green. 2, 1, go. Green. Red. Green. Red. Yellow. ಯೆಲ್ಲೋ ಇಲ್ಲ, Yes. ನೀವು ಬರೀ ಗ್ರೀನು ರೆಡ್ ಅಷ್ಟೇ. ಗ್ರೀನ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್. Hey. ಫ್ರೆಂಡ್ಸ್, ಇವಾಗ ಅಚ್ಚು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎನ್ ಸಿ ಟೌನಲ್ಲಿ ಸ್ಮಾಲ್ ಹೌಸ್ ಅಥವಾ ಮಿನಿ ಐಲ್ಯಾಂಡ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇರೋದು ನಾವಿವಾಗ. NC is one of the best French village and also historical old town also. ಫ್ರೆಂಡ್ಸ್, ನೀವು ನೋಡ್ಬೋದು ಸ್ಮಾಲ್ ಹೌಸ್ ಆರ್ ಮಿನಿ ಐಲ್ಯಾಂಡ್. ಇದರ ನೇಮ್ ಬಂದುಬಿಟ್ಟು ಪಲಾಸ್ DL ಐಲ್ ಅಂತಂದು ಹೇಳ್ತಾರೆ. ಇದು ಬಂದುಬಿಟ್ಟು 12th ಸೆಂಚುರಿ ಬಿಲ್ಡಿಂಗ್ ಆಗಿದೆ. ಒನ್ಸ್ ಅಪಾನ್ ಅ ಟೈಮಲ್ಲಿ ಪ್ರಿಸನ್ ಆಗಿತ್ತು ಅಂತೆ. ನೌ ಇಟ್ ಈಸ್ ಕನ್ವರ್ಟೆಡ್ ಆ್ಯಸ್ ಎ ಮ್ಯೂಸಿಯಂ ಅಂತ ಆಗಿದೆ. ಫ್ರೆಂಡ್ಸ್, ಈ ಬಿಲ್ಡಿಂಗ್ ನಿಕ್ ನೇಮ್ ಬಂದುಬಿಟ್ಟು ವೆನಿಸ್ ಆಫ್ ದ ಆಲ್ಪ್ಸ್. This nickname is due to the canals that run throughout the city's old town and the presence of the lake. ಫ್ರೆಂಡ್ಸ್, ನೀವು ನೋಡ್ಬೋದು ನೈಟಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ.
ಇದು ನೋಡ್ತಾ ಇರೋದು ಓಲ್ಡ್ ಟೌನು. ನೀವು ಓಲ್ಡ್ ಟೌನಲ್ಲಿ ಮಾರ್ಕೆಟಿಂಗು ಎಲ್ಲ ಇದೆ, ಶಾಪಿಂಗು ಮಾಡ್ಬೋದು, ಎಲ್ಲ ಮಾಡ್ಬೋದು. ಮತ್ತು ಸಂಡೇ ಬಂದುಬಿಟ್ರೆ ರಸ್ತೆ ಬೀದಿಯಲ್ಲೇ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ನೀವು ಬಾರ್ಗೇನಿಂಗ್ ಮಾಡಿ ತೊಗೋಬೋದು, ನಿಮ್ಗೇನು ಬೇಕು ಅದನ್ನೆಲ್ಲ. ಫ್ರೆಂಡ್ಸ್, ಮತ್ತು ನೀವು ನೋಡ್ತಾ ಇರೋದು ಲೇಕ್ ಗಾರ್ಡನು. ಇಲ್ಲಿ ವೆರೈಟಿ ಆಫ್ ಫ್ಲವರ್ಸು ಆ್ಯಂಡ್ ಟ್ರೀಸು ಇದೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು NC ಲವರ್ಸ್ ಬ್ರಿಡ್ಜ್. ಇದು ಆ್ಯಕ್ಚುಲಿ ನೇಮ್ ಬಂದು ಪ್ಯಾನ್ ಡೇಸ್ ಅಮೂರ್ಸ್ ಅಂತಂದು ಹೇಳ್ತಾರೆ. ದಿಸ್ ಬ್ರಿಡ್ಜ್ ಈಸ್ ದ ಸಿಟೀಸ್ ಟಾಪ್ ಅಟ್ರಾಕ್ಷನ್, ಯು ಕಾಂಟ್ ಮಿಸ್, ಎಸ್ಪೆಷಲಿ ಫಾರ್ ದ ಲವರ್ಸ್. ಲವರ್ಸ್ ಬ್ರಿಡ್ಜ್ ಈಸ್ ದ ಐಕಾನಿಕ್ ಬ್ರಿಡ್ಜ್, ಈಸ್ ಎ ಪಾಪ್ಯುಲರ್ ಸ್ಪೆಂಟ್ ಫಾರ್ ಕಪಲ್ಸ್ ಆ್ಯಂಡ್ ಲವರ್ಸ್. ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮರ್ತಿದ್ದೆ. ಲವರ್ಸು ಈ ಬ್ರಿಡ್ಜ್ ಮೇಲೆ ನಿಂತುಕೊಂಡು ಕಿಸ್ ಮಾಡಿದರೆ ಅವರ ಪ್ರೀತಿ ಶಾಶ್ವತವಾಗಿ ಇರುತ್ತೆ ಅಂತಂದು ನಂಬಿಕೆ ಇದೆ. Laya, acho. ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.